ಒಂದು ಸಂದರ್ಭದಲ್ಲಿ ಜಾಸ್ತಿ ಸಮಯನ ತೆಗೆದುಕೊಳ್ಳಕ್ಕೆ ಹೋಗುದಿಲ್ಲ. ಇವತ್ತು ಕೋಟಾ ಗ್ರಾಮದಲ್ಲಿ ಎಲ್ಲ ಗ್ರಾಮದ ಜನತೆ ಇವತ್ತು ಮುಕ್ತಂಕಾರ ಮಠದ ಮೇಲೆ ಅನೇಕ ದಶಕಗಳ ಕಾಲ ತಮ್ಮ ಶ್ರದ್ಧೆ ಭಕ್ತಿಯಿಂದ ತುಲಸಿ ನಡ್ಕೊಂಡು ಬಂದಿರುವಂತ ನಾವು ಯಾವಾಗ ನಾನಾಗ್ಲಿ ನನ್ನ ತಂದೆಯವರಾಗ್ಲಿ ನಾವೆಲ್ಲ ಕೂಡ ಇಲ್ಲಿ ಬಂದಾಗ ಮುಕ್ತಂಕಾರ ಮಠಕ್ಕೆ ಒಂದು ಸಹ ಭೇಟಿ ಕೊಟ್ಟು ನಮ್ಮ ಶ್ರದ್ಧೆ ಮತ್ತು ಭಕ್ತಿಯನ್ನು ವ್ಯಕ್ತಪಡಿಸುವಂಥದ್ದು. ಹೀಗಾಗಿ ಅದೊಂದು ಶಕ್ತಿ ಇವತ್ತೊಂದು ಸಹ ಮುಕ್ತಂಕಾರ ಮಠದಲ್ಲಿ ತುಲಸಿದೆ. ಅನೇಕ ಪವಾಡಗಳನ್ನ ಮಾಡುವ ಮೂಲಕ ಈ ಕೋಟ್ಯಾಳ ಗ್ರಾಮಕ್ಕೆ ಜನರ ಎಲ್ಲರ ಒಂದು ಮುಕ್ತಂಕಾರರ ಆಶೀರ್ವಾದದಿಂದ ಇವತ್ತೆಲ್ಲರಿಗೂ ಕೂಡ ಸಮೃದ್ಧಿಯನ್ನು ಹೊಂದಿರುವಂಥದ್ದು. ಇವತ್ತು ತಾವೆಲ್ಲರೂ ಕೂಡಿ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಕುಂಭಮೇಳ ತಾಯಂದರ ಸಹೋದರಿಯರ ಒಂದು ಕುಂಭಮೇಳದ ಮುಖಾಂತರ ವಾದ್ಯಘೋಷದ ಮೂಲಕ ಇವತ್ತು ಅರ್ಥಪೂರ್ಣವಾಗಿ ಭಕ್ತಿ ಶ್ರದ್ಧೆಯಿಂದ ಇವತ್ತು ಸಹ ಈ ಕಾರ್ಯಕ್ರಮ ನಿರ್ವಹಿಸಿದೆ. ಬಹಳ ಸಂತೋಷದಿಂದ ನಾನು ಕೂಡ ಅದನ್ನು ಉದ್ಘಾಟನೆಯನ್ನ ಮಾಡಿದ್ದೀನಿ ಅಂತ ಒಂದು ಹೇಳಕ್ಕೆ ಬಯಸಿ ಇವತ್ತು ಮುಕ್ತಂಕಾರ ದೇವರ ಮೂರ್ತಿಯನ್ನು ಶ್ರೀ ಪರಗೊಂಡ ಮುರುಗಪ್ಪ ಅವರು ರಾಮತೀರ್ಥ ಅವರು ನೀಡಿದ್ದಾರೆ. ಅವ್ರಿಗೂ ಕೂಡ ಅವ್ರ ಕುಟುಂಬಕ್ಕೆ ಇವತ್ತು ಮುಕ್ತಂಕಾರರ ಒಂದು ಆಶೀರ್ವಾದ, ಆಯುಷ್ಯ, ಆರೋಗ್ಯ, ಸಮೃದ್ಧಿಯನ್ನು ಅವರ ಕುಟುಂಬಕ್ಕೂ ಕೂಡ ಮುಕ್ತಂಕಾರ ನೀಡ್ತಾರೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿ ಇವತ್ತು ನಮ್ಮ ಭಾರತ ದೇಶದ ಪರಂಪರೆ, ಸಂಸ್ಕೃತಿ, ಇತಿಹಾಸದ ಗಮನಿಸಿದಾಗ ನಮ್ಮ ಮಠ ಮಾನ್ಯಗಳು ತನ್ನದೇ ಆದಂಥ ಶ್ರೇಷ್ಠವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕೆಲವು ಮಠಗಳು ಸಹ ಧಾರ್ಮಿಕ ಪ್ರಚಾರವನ್ನು ಮಾಡಬೇಕು, ಧರ್ಮ ಪ್ರಚಾರ ಮಾಡಬೇಕು, ಸಣ್ಣ ಮಾರ್ಗಕ್ಕೆ ಒಯ್ಯುವಂತ ಮಠಗಳು. ಇನ್ನು ಕೆಲವು ಮಠಗಳು ಶಿಕ್ಷಣವನ್ನು ಕೊಡುವ ಮೂಲಕ, ಆಶ್ರಯವನ್ನು ಕೊಡುವ ಮೂಲಕ, ದಾಸೋಹವನ್ನು ಮಾಡುವ ಮೂಲಕ ಇವತ್ತು ಬಡ ಮಕ್ಕಳಿಗೆ, ರೈತರ ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆಯನ್ನು ಕೊಡುವಂತ ಮಠಗಳು. ಈಗಾಗಲೇ ನಮ್ಮ ನಾಡಿನಲ್ಲಿ ವಿಶೇಷವಾಗಿ ಮಠಮಾನ್ಯಗಳ ಕೊಡುಗೆ, ನಮ್ಮ ಪೂಜ್ಯ ಜಗದ್ಗುರುಗಳ ಸ್ವಾಮೀಜಿಯವರ ಕೊಡುಗೆ ಇವತ್ತು ಸಹ ಅಪಾರವಾಗಿರುವಂಥದ್ದು. ಹೀಗಾಗಿ ನಮ್ಮಲ್ಲಿ ಭಕ್ತಿ ಮತ್ತು ಶ್ರದ್ಧೆ ಇವತ್ತು ಕೂಡ ಉಳ್ಕೊಂಡು ಬಂದಂಥದ್ದು. ಇವತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹೋದ್ರೆ ನಾವು ಇದನ್ನು ಕಾಣೋದಿಲ್ಲ. ನಮ್ಮ ಮನೆ ಮಕ್ಕಳಿಗೆ ಯಾರದಾರ ತಂದು ಗೊತ್ತಿರಂಗಿಲ್ಲ. ಇಲ್ಲಿ ಈ ಮಠಗಳು ಧರ್ಮದ ಪ್ರಚಾರದ ಮೂಲಕ, ಜಾಗೃತಿಯನ್ನು ಮೂಡಿಸುವ ಮೂಲಕ ನಮ್ಮ ಒಂದು ಸುಂದರ ಸಮಾಜ ನಿರ್ಮಾಣ ಆಗಬೇಕು ಅಂತೇನು ಕನಸಿದೆ ಎಲ್ಲರದು. ಆ ಕನಸನ್ನು ನನಸು ಮಾಡಲಿಕ್ಕೆ ಇವತ್ತು ಸಹ ಮಠಮಾನ್ಯಗಳು, ಪೂಜ್ಯರು ಎಲ್ಲರೂ ಕೂಡ ಇವತ್ತು ಸಹ ಸನ್ಮಾರ್ಗವನ್ನು ತೋರಿಸಿ ಆ ಕೆಲಸವನ್ನು ಮಾಡುವಂಥದ್ದು. ಇವತ್ತು ನಾನು ಸಿದ್ದೇಶ್ವರ ಮಹಾಸ್ವಾಮೀಜಿಯವ್ರನ್ನ ಸ್ಮರಣೆ ಮಾಡ್ತೇನೆ. ಬಹುಶಃ ನಮ್ಮೆಲ್ಲರ ಪಾಡಿನ ನಡೆದಾಡ ದೇವರು ನಮ್ಮೆಲ್ಲರಿಗೂ ಸನ್ಮಾರ್ಗವನ್ನು ತೋರಿಸಿ ಇವತ್ತು ಜಗತ್ತಿನ ಪಾಲಿಗೆ ಇವತ್ತು ಸಹ ಬೆಳಕು ಕೊಟ್ಟಂಥವರು ಈ ಶತಮಾನದ ಸಂತರು. ಅದೇ ರೀತಿ ಪಂತನಾಳ ಶಿವಯೋಗಿಗಳು ಶಿಕ್ಷಣಕ್ಕಾಗಿ ಇವತ್ತು ಸಹ ತ್ಯಾಗವನ್ನು ಮಾಡಿದಂಥವ್ರು. ಈ ಭೂಮಿ ಬಸವಣ್ಣನವರಿಗೆ ಜನ್ಮ ಕೊಟ್ಟಂತಹ ಭೂಮಿ, ಬಸವ ಜನ್ಮಭೂಮಿ. ಹೀಗಾಗಿ ನಮ್ಮ ಹಲಕಚ್ಚಿಯವರು ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಿದಂಥವ್ರು. ಇಂಥ ಒಂದು ಪುಣ್ಯ ಭೂಮಿಯಲ್ಲಿ ಇವತ್ತು ಸಹ ನಾವು ಅದೀವಿ. ಆ ಜೊತೆಗೆ ಇಲ್ಲಿ ಮುಕ್ತಂಕಾರರ ಒಂದು ಕೋಟ್ಯಾಳ ಮತ್ತು ಸುತ್ತಮುತ್ತಲ ಗ್ರಾಮದ ಎಲ್ಲ ಭಕ್ತಾದಿಗಳ ಮೇಲೆ ಇದ್ದುಕೊಂಡು ತಾವೆಲ್ಲರೂ ಕೂಡ ಈ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಕಾರ್ಯಕ್ರಮ ಮಾಡ್ಕೊಂಡಿದ್ದೀರಿ. ಇವತ್ತು ಪೂಜ್ಯ ಶ್ರೀಗಳೆಲ್ಲರನ್ನೂ ಕರೆಸಿ ಇವತ್ತು ಅವರ ಒಂದು ಆಶೀರ್ವಚನಗಳನ್ನ, ಆಶಯ ನುಡಿಗಳನ್ನ ತಾವು ಪಡೆದುಕೊಳ್ಳುವ ಮೂಲಕ ನಮ್ಮ ಜೀವನದ ಸನ್ಮಾರ್ಗವನ್ನು ಕಂಡುಕೊಳ್ಳಕ್ಕೆ ಒಂದು ಹಾದಿ ಅನ್ನೋ ಒಂದು ಮಾತನ್ನು ಸಂದರ್ಭ ಹೇಳಿ ಇವತ್ತು ಮುಕ್ತಂಕಾರರು ಎಲ್ಲರಿಗೂ ಕೂಡ ಇವತ್ತು ಸಹ
ಆಯುಷ್ಯ, ಆರೋಗ್ಯ, ಸಮೃದ್ಧಿಯನ್ನು ನೀಡಿ ನಮ್ಮೆಲ್ಲರನ್ನ ರಕ್ಷಣೆ ಮಾಡಲಿ. ರೈತರಿಗೆ ಒಳ್ಳೆ ಮಳೆ ಕೊಟ್ಟು ಬೆಳೆದಂಥ ಬೆಳೆಗೆ ಒಳ್ಳೆ ಬೆಲೆಯನ್ನು ಕೊಟ್ಟು ನಮ್ಮಲ್ಲ ರೈತರನ್ನು ಕೂಡ ರಕ್ಷಣೆ ಮಾಡಲಿ ಅಂತೇಳಿ ಮುಕ್ತಂದಾರರಲ್ಲಿ ನಾನು ಕೂಡ ನನ್ನ ಪ್ರಾರ್ಥನೆಯನ್ನು ಮಾಡಿ ಬಹಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೀನಿ. ಬರಲಿಕ್ಕೆ ಸ್ವಲ್ಪ ತಡ ಆಯ್ತು, ಯಾಕಂದ್ರೆ ಇವತ್ತು ಸೇವಾಲಾಲ್ ಜಯಂತಿ ಇವತ್ತು ಸರ್. ತಮ್ಗೆ ಗೊತ್ತಿದೆ, ನಮ್ಮ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಸುಮಾರು 25,000 ಇವತ್ತು ಮತದಾರರ, ಸುಮಾರು 50-60,000 ಜನಸಂಖ್ಯೆ ಇದೆ. ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 2 ಲಕ್ಷ ಜನಸಂಖ್ಯೆ ಇವತ್ತು ಲಂಬಾಣಿ ಸಮಾಜ ಹೊಂದಿದೆ. ಬಹುಶಃ ನೀರಾಣಿ ಅವ್ರಿಗೆ ಕಡಿಮೆ ಅದು ಗಡಿಗೆ ಇಲ್ಲಿ ಜಾಸ್ತಿ ಅದಲ್ಲ ಲಂಬಾಣಿ ಸಮಾಜ. ಹೀಗಾಗಿ ಸೇವಾಲಾಲ್ ಜಯಂತಿ ಇವತ್ತು, ಹೀಗಾಗಿ 2 ಕಡೆ ಸೇವಾಲಾಲ್ ಜಯಂತಿ, ಅದನ್ನು ಒಂದು ಸರ್ಕಾರಿ ಕಾರ್ಯಕ್ರಮ, ಇನ್ನೊಂದು ಖಾಸಗಿ ಕಾರ್ಯಕ್ರಮ. ಹೀಗಾಗಿ ಎರಡೂ ಕೂತು ಮಾಡ್ಕೊಂಡು ಬರೋದ್ರಿಂದ ತಡ ಆಗಿದೆ. ತಾಯಂದ್ರೆಲ್ಲರೂ ಕೂಡ ತಾವು ಬಹಳಷ್ಟು ದಣದಿದ್ದೀರಿ, ಬಹಳಷ್ಟು ಹೊತ್ತು ಕಾಯ್ದಿದ್ದೀರಿ, ಹೆಚ್ಚಿಗೆ ಸಮಯ ತೆಗೆದುಕೋದೆ. ಇವತ್ತು ಮುಕ್ತಾಂಕಾರರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ, ನಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಸಮೃದ್ಧಿಯನ್ನು ಕೊಟ್ಟು ನಮ್ಮೆಲ್ಲರನ್ನ ರಕ್ಷಣೆ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ.